ಕರ್ತನಲ್ಲಿ ಪ್ರಿಯರೇ, ತಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರೀತಿಪೂರ್ವಕ ಶುಭ ವಂದನೆಗಳು. ಪ್ರಿಯರೇ, ನಾವೆಲ್ಲರೂ ಈ ಪರಿಶುದ್ಧವಾದ ದಿನಗಳಲ್ಲಿ ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನಗಳನ್ನು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ಈ ಸಮಯದ ಧ್ಯಾನವನ್ನು ನಾವು ಮುಂದುವರಿಸುವ ಹಾಗೆ ದೇವರಾತ್ಮನ ಸಹಾಯವನ್ನು ಕೋರುವವರಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ದೇವರ ಕೃಪೆಗಾಗಿ ನಾವು ಬೇಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಿನ್ನ ವಾಕ್ಯಗಳಲ್ಲಿರುವಂಥ ಗೂಢಾರ್ಥಗಳನ್ನು ತಿಳಿಯಲು ನಾವು ಅಸಮರ್ಥರಾಗಿದ್ದರು ನಿನ್ನ ಕೃಪೆಯ ಅಡಿದಾವರಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ದೇವರೇ, ನಿನ್ನ ವಾಕ್ಯಗಳಲ್ಲಿರುವಂಥ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸು. ಆ ಮೂಲಕವಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ದೇವರೇ, ನಿನ್ನ ಕ್ರೂಜೆಯನ್ನು ದೃಷ್ಟಿಸಿಕೊಂಡವರಾಗಿ ಈ ಲೋಕದಲ್ಲಿ ಸ್ವಾಮಿ ನಮ್ಮ ಜೀವನವನ್ನು ಕ್ರಮಪಡಿಸಿಕೊಂಡು ನಿನ್ನ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ಜೀವಿಸಲು ನಮಗೆ ಸಹಾಯ ಮಾಡು. ನೀನು ನಮ್ಮೊಂದಿಗಿರು, ಈ ವಾಕ್ಯಗಳೊಂದಿಗೆ ನಮ್ಮೊಂದಿಗೆ ಮಾತನಾಡು. ದೇವರೇ, ನಿನ್ನ ಮಹಿಮೆಗಾಗಿ ನಮ್ಮೆಲ್ಲರನ್ನು ಉಪಯೋಗಿಸಿ ನೀನು ನಿತ್ಯ ಕಾಲಕ್ಕೂ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಈ ದಿನದ ಧ್ಯಾನಕ್ಕಾಗಿ ನೇಮಿಸಲ್ಪಟ್ಟಂಥ ದೇವರ ವಾಕ್ಯದ ಭಾಗವು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 54ರಿಂದ 62 ವಚನಗಳು. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 54ರಿಂದ 62 ವಚನಗಳು. ಕರ್ತನಲ್ಲಿ ಪ್ರಿಯರಾದವರೇ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮೆಲ್ಲರಿಗೂ ಆತ್ಮೀಯ ಸ್ನೇಹಿತ ಬಳಗ ಇರ್ತದೆ. ಆ ಸ್ನೇಹಿತ ಬಳಗದಲ್ಲಿ ನಾವು ಹೀಗೆ ಮಾತನಾಡುವಾಗ ನಾವು ಹೇಳ್ತೇವೆ, ನಮ್ಮ ಸ್ನೇಹಿತರೊಂದಿಗೆ ಎಂಥದೇ ಕಷ್ಟ ಬರಲಿ ನಾನು ನಿನ್ನೊಂದಿಗೆ ನಿಲ್ತೇನೆ ಎಂಬುದಾಗಿ ನಾವು ಮಾತಾಡ್ತೇವೆ, ಸಾಮಾನ್ಯವಾಗಿ ಮಾತಾಡ್ತೇವೆ. ನಿನ್ನ ಕಷ್ಟದ ಸಮಯದಲ್ಲಿ, ಅನಾರೋಗ್ಯದ ಸಮಯದಲ್ಲಿ, ಸಂದಿಗ್ಧ ಸ್ಥಿತಿಗತಿಗಳಲ್ಲಿ ನಾನು ನಿನ್ನೊಂದಿಗಿರ್ತೇನೆ. ಅಥವಾ ನಮಗೆ ಬೇರೆಯವರು ಭರವಸೆ ಕೊಡ್ತಾರೆ, ನಾನು ನಿನ್ನೊಂದಿಗೆ ಇರ್ತೇನೆ ಎಂಥ ಸಮಯದಲ್ಲಿಯೂ ಕೂಡ. ಆದರೆ ಅನೇಕ ಸಮಸ್ಯೆಗಳು ನಮ್ಮನ್ನು ಮುತ್ತಿಕೊಳ್ಳುವಾಗ ಯಾರು ನಮ್ಮೊಂದಿಗಿದ್ದಾರೆ ಎಂಬುದನ್ನು ಒಮ್ಮೆ ಪರೀಕ್ಷಿಸಿ ನೋಡಿದಾಗ ಹೆಚ್ಚಾಗಿ ನಮ್ಮೊಂದಿಗೆ ದೇವರ ಹೊರತಾಗಿ ನಮ್ಮ ಕಷ್ಟ ಸಂಕಟದ ಸಮಯದಲ್ಲಿ ಇರುವವರು ಬಹಳ ಬೆರಳೆಣಿಕೆಯ ಮಾತ್ರವಾಗಿರ್ತದೆ. ಒಂದು ವೇಳೆ ಅಂಥ ಸ್ನೇಹಿತರು ಇರುವುದಾದರೆ ನಾವು ದೇವರಿಗೆ ಸ್ತೋತ್ರ ಹೇಳಬೇಕಾಗ್ತದೆ. ಇಲ್ಲಿಯೂ ಕೂಡ ಒಂದು ಘಟನೆ ಅನ್ನು ನಾವು ನೋಡ್ತೇವೆ. ಆ ನಿಟ್ಟಿನಲ್ಲಿ ಇಂದಿನ ಧ್ಯಾನದ ವಿಚಾರ ಪೇತ್ರನು ವ್ಯಥೆಪಟ್ಟದ್ದು ಎಂಬುದಾಗಿ. ಪೇತ್ರನು ವ್ಯಥೆಪಟ್ಟದ್ದು. ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರಲ್ಲಿ ಪೇತ್ರನು ಒಬ್ಬ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾನೆ. ಪೇತ್ರನ ಜೀವಿತವನ್ನು ನೋಡುವಾಗ ಯೇಸು ಸ್ವಾಮಿ ಅವನನ್ನು ಸೇವೆಗೆ ಕರೆದಂಥ ಸಂದರ್ಭದಲ್ಲಿ ಯೇಸುವನ್ನು ಹಿಂಬಾಲಿಸಿದಂಥ ಪೇತ್ರನು ಬಹಳವಾಗಿ ತನ್ನ ಸ್ವಾಮಿಯನ್ನು ಪ್ರೀತಿ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಅವನ ಜೀವಿತದ ಯೇಸುವಿನೊಂದಿಗಿನ ಜೀವನದ ಎಲ್ಲ ಘಟನೆಗಳಲ್ಲಿ ಅವನನ್ನು ನೋಡುವಾಗ ಯೇಸುವನ್ನು ತುಂಬ ಪ್ರೀತಿ ಮಾಡಿದಂಥ ಪೇತ್ರನು ಅನೇಕ ಸಾರಿ ಯೇಸುವಿಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಯಥಾರ್ಥವಾದ ಉತ್ತರವನ್ನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಯೇಸು ಸ್ವಾಮಿ ಕೇಳ್ತಾನೆ, ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂಬುದಾಗಿ ಕೇಳಿದಾಗ ಪೇತ್ರನು ಹೇಳುವಂಥ ಮಾತು, ನಾನು ದೇವಕುಮಾರ, ಜೀವಸ್ವರೂಪನಾದ ದೇವಕುಮಾರನೆಂಬುದಾಗಿ ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ಹಾಗೆ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದುಕೊಂಡು ಬರುವಾಗ ಅದನ್ನು ನೋಡಿದಂಥ ಪೇತ್ರನು, ಸ್ವಾಮಿ ನನಗೂ ಕೂಡ ನಿನ್ನ ಹಾಗೆ ನಡಿಬೇಕೆಂಬುದಾಗಿ ಆಶೆಯನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಅದನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾನೆ, ಬಾ ನೀನು ನಡೆದುಕೊಂಡು ಬಾ ಎಂಬುದಾಗಿ ಯೇಸುವನ್ನು ಎಲ್ಲಿ ತನಕ ದೃಷ್ಟಿಸ್ತಾನೋ ಅಲ್ಲಿಯವರೆಗೆ ಆತನು ಆರಾಮವಾಗಿ ನೀರಿನ ಮೇಲೆ ನಡೆದುಕೊಂಡು ಹೋಗ್ತಾನೆ. ಆತನ ದೃಷ್ಟಿ ನಾನು ನೀರಿನ ಮೇಲೆ ನಿಂತಿದ್ದೇನೆಂಬುದಾಗಿ ನೋಡಿದಾಗ ಅಲ್ಲಿ ಮುಳುಗುವಂತಹ ಸನ್ನಿವೇಶವನ್ನು ನಾವು ಓದಿ ಕೇಳಿದ್ದೇವೆ. ಹಾಗೆ ಯೇಸು ಸ್ವಾಮಿ ಆ ಪ್ರಕಾಶಮಾನವನ್ನು ಪಡೆದಾಗ ಕೂಡ ಅಲ್ಲಿ ಯೇಸು ಸ್ವಾಮಿಯ ಮುಂದೆ ಮಾತನಾಡುವಂಥ, ಸ್ವಾಮಿ ನಾವಿಲ್ಲೇ ಇರೋಣ, ನಿನಗೊಂದು ಮನೆ ಇಲ್ಲೇ ಒಂದು ಗುಡಾರವನ್ನು ಕಟ್ಟೋಣ ಎಂಬ ಮಾತನ್ನು ಹೇಳುವಂಥದ್ದು. ಹಾಗೆ ಯೇಸು ಸ್ವಾಮಿ ಒಂದು ಸತ್ತ ಹುಡುಗಿಯನ್ನು ಬದುಕಿಸುವಂಥ ಸಂದರ್ಭದಲ್ಲಿ ಸಭಾಮಂದಿರದ ಅಧಿಕಾರಿಯ ಮಗಳನ್ನು ಬದುಕಿಸುವಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಪೇತ್ರ ಇರುವಂಥದ್ದು. ಯೇಸು ಸ್ವಾಮಿಯ ಎಲ್ಲ ಸೇವೆಯ ಸಂದರ್ಭಗಳಲ್ಲಿ ಪೇತ್ರನು ಅಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಆಗ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 29ರಿಂದ ವಚನ ಹೇಳುವಂಥದ್ದು, ಅಲ್ಲಿ ಸ್ವಾಮಿ ಹೇಳ್ತಾನೆ, ನೀವು ಎಲ್ಲರೂ ದಿಗಿಲು ಪಟ್ಟು ಹಿಂಜರಿಯುವಂಥ ಸಂದರ್ಭ ಬರ್ತದೆ. ಕುರುಬನನ್ನು ಹೊಡಿತಾರೆ, ಕುರಿಗಳು ಚದರಿ ಹೋಗ್ತಾರೆ ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳ್ತಾನೆ, ಯಾರೇ ದಿಗಿಲುಪಟ್ಟು ಹಿಂಜರಿದ್ರೂ ಕೂಡ ನಾನು ನಿನ್ನ ಸಂಗಡ ಇರ್ತೇನೆ, ಸಾಯಬೇಕಾದರೂ ನಾನು ನಿನ್ನೊಂದಿಗೆ ಇರ್ತೇನೆ ಎಂಬುದಾಗಿ ಹೇಳಿದಂಥ ಪೇತ್ರನ ನೋಡ್ತೇವೆ. ಇಂಥ ಪೇತ್ರನ ಅಂದರೆ ಯೇಸು ಸ್ವಾಮಿಯನ್ನು ಅಷ್ಟರ ಮಟ್ಟಿಗೆ ಅವನು ಅಪಾರವಾಗಿ ಪ್ರೀತಿ ಮಾಡಿದಂಥ ಪೇತ್ರನು ಇಲ್ಲಿ ಯೇಸು ಸ್ವಾಮಿಯನ್ನು ಬಂಧಿಸಿದಾಗ, ಆ ಬಂಧನಕ್ಕೊಳಗಾದಾಗ ಯೇಸು ಸ್ವಾಮಿಯನ್ನು ಅರಮನೆ ಅಂಗಳದಲ್ಲಿ ತಕೊಂಡು ಹೋದಾಗ ಯೇಸು ಸ್ವಾಮಿಯ ಆ ಬಂಧನದ ಸಿಚುವೇಶನನ್ನು ನೋಡಿದಂಥ ಪೇತ್ರನು ಬಹಳವಾಗಿ ಭಯಗೊಂಡು
ಭಯಗೊಳ್ತಾನೆ, ನಿರಾಶೆ ಆಗ್ತಾನೆ, ನಿರೀಕ್ಷೆ ಇಲ್ಲದ ಸ್ಥಿತಿಗತಿಗೆ ಹೋಗ್ತಾನೆ. ತನ್ನ ಗುರುವನ್ನೇ ಬಂಧಿಸಿದ್ದಾರೆ, ಇನ್ನು ನನ್ನ ಗತಿ ಏನು ಎಂಬಂಥ ದಿಗಿಲಿಗೆ ಭಯಕ್ಕೆ ಒಳಗಾದಂಥ ಪೇತ್ರನು ಅಲ್ಲಿ ಕೇಳಿದಂಥ ಜನರ ಪ್ರಶ್ನೆಗೆ ಸ್ತ್ರೀ ಪ್ರಶ್ನೆ ಮಾಡಿದಾಗ, ನೀನು ಕೂಡ ಯೇಸುವಿನ ಜೊತೆ ಇದ್ದವನಲ್ವೋ, ನೀನು ಕೂಡ ಗಲಿಲಾಯದವನಲ್ವ, ನೀನು ಗಲಿಲಾಯದ ಭಾಷೆಯನ್ನು ಮಾತಾಡ್ತಿ, ನೀನು ಅವರಲ್ಲಿ ಒಬ್ಬನು ಎಂಬುದಾಗಿ ಪ್ರಶ್ನೆ ಮಾಡಿದಾಗ 3 ಸಾರಿ ಪೇತ್ರನು, ನನಗೆ ಅವನು ಯಾರೋ ಗೊತ್ತಿಲ್ಲ, ನಾನು ಅವನನ್ನು ಅರಿಯೆ, ನನಗೆ ಅವನು ಗೊತ್ತಿಲ್ಲ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರೋ ಅದು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವುದರ ಮೂಲಕ ಕ್ರಿಸ್ತನನ್ನು ಪರೋಕ್ಷವಾಗಿ ಅಲ್ಲಿ ಆತನು ಅಲ್ಲಗಳೆಯುವಂಥದ್ದನ್ನು ನಾವು ನೋಡ್ತೇವೆ. ಪ್ರೀತಿ ಮಾಡಿದಂಥ ಪೇತ್ರನು, ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನೀರಿನ ಮೇಲೆ ನಡೆದಂಥ ಪೇತ್ರನು, ಯಾವಾಗಲೂ ಯೇಸುವಿನ ಜೊತೆಯಲ್ಲಿ ಇದ್ದುಕೊಂಡು ಯೇಸುವನ ದೇವಕುಮಾರ ಜೀವಸ್ವರೂಪನ ಎಂಬುದಾಗಿ ಕರೆದಂಥ ಪೇತ್ರನು ಈ ಸಂದರ್ಭದಲ್ಲಿ, ಯೇಸುವಿನ ಕಷ್ಟದ ಸಂದರ್ಭದಲ್ಲಿ ಯೇಸುವಿಗೆ ಹೇಳಿದಂಥ ಮಾತನ್ನು, ಯೇಸುವಿನ ಪ್ರೀತಿಯನ್ನು, ಯೇಸು ಯಾರೆಂಬುದನ್ನು ಮರೆತು ನನಗೆ ಅವನು ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾನೆ. ಇದಕ್ಕೆ ಕಾರಣ ಇಷ್ಟೇ, ಎಲ್ಲಿ ತನ್ನನ್ನು ಕೂಡ ಬಂಧಿಸ್ತಾರೋ, ಎಲ್ಲಿ ತನ್ನನ್ನು ಕೂಡ ಕೊಲ್ತಾರೋ ಅನ್ನುವಂಥ ಆ ಪ್ರಾಣ ಭಯದಿಂದ ಯೇಸುವನ್ನು ಅರಿಯನೆಂಬುದಾಗಿ ಹೇಳ್ತಾನೆ. ಆದರೆ ಯೇಸು ಸ್ವಾಮಿ ಅವನನ್ನು ದೃಷ್ಟಿಸಿ ನೋಡಿದಾಗ ಪೇತ್ರನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಯೇಸು ಸ್ವಾಮಿ ಈಗಾಗಲೇ ಹೇಳ್ತಾನೆ, ಕೋಳಿ ಕೂಗುವುದಕ್ಕಿಂತ ಮುಂಚಿತವಾಗಿ ನೀನು 3 ಸಾರಿ ನನ್ನನ್ನು ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಸ್ವಾಮಿ, ನಾನು ನಿನ್ನ ಯಾವುದೇ ಕಾರಣಕ್ಕೂ ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯನೆಂಬುದಾಗಿ ಹೇಳುವುದೇ ಇಲ್ಲ ಎಂಬುದಾಗಿ ಖಂಡಿತವಾಗಿ ಹೇಳಿರ್ತಾನೆ. ಆ ಮಾತು ಅವನಿಗೆ ನೆನಪಾಗ್ತದೆ. ಯೇಸುವಿನ ದೃಷ್ಟಿ ಅವನನ್ನು ಪಶ್ಚಾತ್ತಾಪಕ್ಕೆ ನಡೆಸ್ತದೆ. ಯೇಸು ದೃಷ್ಟಿ ಇಟ್ಟು ನೋಡಿದಾಗ ಅವನು ದುಃಖಕ್ಕೆ ಒಳಗಾಗ್ತಾನೆ. ಯೇಸು ದೃಷ್ಟಿ ಇಟ್ಟು ನೋಡಿದಾಗ ತಾನು ಅವನ ಮುಂದೆ ಅಪರಾಧಿ ಎಂಬುದನ್ನು ಅವನು ಅರಿತುಕೊಳ್ತಾನೆ. ಇದನ್ನು ನೋಡಿದಂಥ ಪೇತ್ರನು ದುಃಖಿತನಾಗಿ ಅಲ್ಲಿಂದ ಹೊರ ಹೋಗಿ ಬಹಳ ವ್ಯಥೆಪಟ್ಟು ಕಣ್ಣೀರಿಡುವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿಂದ ಅವನ ಜೀವನ ಬದಲಾಗ್ತದೆ. ಯೇಸುವಿನ ಆ ಶಿಲುಬೆ ಮರಣದ ನಂತರ ಅವರು ಭಯಗ್ರಾಂತರಾಗಿ ನಿರಾಶೆಯಿಂದ ಬಾಗಿಲಾಕಿಕೊಂಡು ಒಳಗಿರುವಾಗ ಯೇಸುವಿನ ಆ ಪುನರುತ್ಥಿತನಾದಂಥ ಕ್ರಿಸ್ತನ ದರ್ಶನ ಅವರನ್ನು ಹೊಸ ದಿಕ್ಕಿನ ಕಡೆಗೆ ನಡೀತದೆ. ಇಲ್ಲಿ ಭಯಗೊಂಡಿದ್ದಂಥ ಪೇತ್ರನನ್ನು ನಾವು ನೋಡ್ತೇವೆ. ಆ ನಂತರದಲ್ಲಿ ನೋಡ್ತೇವೆ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಅನೇಕರನ್ನು ಸ್ವಸ್ಥ ಮಾಡುವುದಕ್ಕೂ, ಸತ್ತವರನ್ನು ಬದುಕಿಸಿದಕ್ಕೂ, ಬೇರೆ ಬೇರೆ ರೋಗಗಳನ್ನು ಗುಣಪಡಿಸಿದಂಥ ಘಟನೆಗಳನ್ನು ಪೇತ್ರನ ಸೌಹಾರ್ದಿಕ ಜೀವನದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 15ನೇ ವಚನ ಈಗ ಹೇಳ್ತದೆ, ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು ಪೇತ್ರನು ಬರುವ ಅವನ ನೆರಳು ಇವರಲ್ಲಿ ಯಾರ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರ್ತಿದ್ರು. ಅಷ್ಟರ ಮಟ್ಟಿಗೆ ಕ್ರಿಸ್ತನ ಸುವಾರ್ತೆಯಲ್ಲಿ ಆತನು ಬಲಯುತವಾಗಿ ಉಪಯೋಗಿಸಲ್ಪಡ್ತಾನೆ. ಇದಕ್ಕೆ ಕಾರಣ ಕರ್ತನಲ್ಲಿ ಪ್ರಿಯರೇ, ಅವನು ಪಶ್ಚಾತ್ತಾಪ ಪಡ್ತಾನೆ, ತನ್ನ ತಪ್ಪನ್ನು ಅರಿತುಕೊಳ್ತಾನೆ, ತನ್ನ ಜೀವನವನ್ನು ಬದಲಾಯಿಸ್ತಾನೆ. ನಾವು ಯಾವಾಗ ಪಾಪಿಗಳಾಗಿ ಲೋಕದಲ್ಲಿ ಜೀವನ ಮಾಡ್ತೇವೋ, ಯೇಸುವಿನ ದೃಷ್ಟಿ ನಮ್ಮ ಮೇಲೆ ಹರಿಯಲ್ಪಟ್ಟಾಗ, ನಮ್ಮ ಪಾಪಗಳನ್ನು ಆತನ ಮುಂದೆ ಯಥಾರ್ಥವಾಗಿ ಅರಿಕೆ ಮಾಡಿದಾಗ, ನಾವು ಆ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಯಥಾರ್ಥವಾದ ಮನಸ್ಸಿನಿಂದ ಪರಿವರ್ತನೆಗೊಂಡು ಹೊಸ ಜೀವನಕ್ಕೆ ಕಾಲಿಟ್ಟಾಗ ನಮ್ಮ ಜೀವನದಲ್ಲಿಯೂ ಕೂಡ ಈ ಪೇತ್ರನಲ್ಲಿ ಇದ್ದಂತಹ ಬದಲಾವಣೆಗಳು ನಮ್ಮಲ್ಲಿ ಕಂಡು ಬಂದಾಗ ದೇವರು ನಮ್ಮನ್ನು ಕೂಡ ತನ್ನ ಸೇವೆಯ ಸಾಧನಗಳನ್ನಾಗಿ ಆತನು ಉಪಯೋಗಿಸಲು ಶಕ್ತನಾಗಿದ್ದಾನೆ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 19ನೇ ವಚನ, ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ನಾವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳುವುದೇ ಆದರೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವ ಆತನಾಗಿದ್ದಾನೆ. ಕ್ಷಮಿಸಿದಂಥ ದೇವರಿಗೆ ವಿನಯವಾಗಿಯೂ ದೀನರಾಗಿಯೂ ವಿಧೇಯವುಳ್ಳವರಾಗಿಯೂ ನಡೆದುಕೊಂಡಾಗ ಕರ್ತನು ತಾನೇ ನಮ್ಮೆಲ್ಲರನ್ನ ಆತನ ಸೇವೆಯಲ್ಲಿ ಬಲಯುತವಾಗಿ ಉಪಯೋಗಿಸಲು ಶಕ್ತನಾಗಿದ್ದಾನೆ. ಇಲ್ಲಿ ಪೇತ್ರನು ತಾನು ಮಾಡಿದಂತಹ ಆ ಗುರು ನಂಬಿಕೆ, ಆತನ ಇಟ್ಟಂಥ ನಂಬಿಕೆಗೆ ವಿರುದ್ಧವಾಗಿ ಆತನು ನಡ್ಕೊಂಡನು. ಅದನ್ನು ಆತನು ಅರಿತುಕೊಂಡನು. ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟನು. ಹೊಸದಾದ ಜೀವನಕ್ಕೆ ಅವನು ಕಾಲಿಡುವಂಥದ್ದನ್ನು ನಾವು ಕಾಣ್ತೇವೆ. ಅವನಿಗೊಂದು ಗಿಲ್ಟ್ ಕಾಳ್ತದೆ, ಅವನಿಗೆ ತನ್ನ ಪಾಪದ ಅರಿವಾಗ್ತದೆ. ಆಳವಾದ ರೀತಿಯಲ್ಲಿ ಆತನು ಪಶ್ಚಾತ್ತಾಪ ಪಡ್ತಾನೆ. ಆ ಪಶ್ಚಾತ್ತಾಪವನ್ನು ತನ್ನ ಕಾರ್ಯದ ಮೂಲಕ ತೋರಿಸಿಕೊಡ್ತಾನೆ. ತನ್ನ ನಡವಳಿಕೆಯನ್ನು ಬದಲಾಯಿಸಿಕೊಳ್ತಾನೆ. ಸಂಪೂರ್ಣವಾಗಿ ರೂಪಾಂತರಗೊಂಡು ಕ್ರಿಸ್ತನ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅನೇಕರನ್ನು ರಕ್ಷಣೆಯ ಕಡೆಗೆ ನಡೆಸ್ತಾನೆ. ಅನೇಕರನ್ನು ಸ್ವಸ್ಥ ಮಾಡ್ತಾನೆ. ಯೇಸು ಸ್ವಾಮಿ ಯಾವ ರೀತಿ ಸ್ವಸ್ಥತೆಯ ಕಾರ್ಯಗಳನ್ನು ಮಾಡಿದನೋ ಅದೇ ರೀತಿಯಾಗಿ ಆತನು ಕೂಡ ಸ್ವಸ್ಥತೆಯ ಕಾರ್ಯಗಳನ್ನು ಮಾಡ್ತಾನೆ. ಸುವಾರ್ತೆಯನ್ನು ಸಾರ್ತಾನೆ. ಕೊನೆಯದಾಗಿ ಆತನ ಜೀವನವನ್ನು ನೋಡುವಾಗ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದ ಹಾಗೆ
ಅವನನ್ನು ಕೂಡ ಶಿಲುಬೆಯ ಮರಣವನ್ನು ಹೊಂದ್ತಾನೆ. ಆದರೆ ಯೇಸು ಸ್ವಾಮಿ ಹೊಂದಿದಂಥ ಆ ಶಿಲುಬೆಯ ಮರಣವನ್ನು ಹೊಂದಲಿಕ್ಕೆ ನಾನು ಯೋಗ್ಯನಲ್ಲ ಎಂಬುದಾಗಿ ತಲೆ ಕೆಳಗಾಗಿ ಮಾಡಿಕೊಂಡು ಆತನು ಶಿಲುಬೆಯ ಮರಣವನ್ನು ಹೊಂದುವುದನ್ನು ಚರಿತ್ರೆಯ ಪುಟಗಳು ಸಾರಿ ಹೇಳುವಂಥದ್ದಾಗಿದೆ. ಅಷ್ಟರ ಮಟ್ಟಿಗೆ ತನ್ನ ಆ ವ್ಯಥೆಯನ್ನು ಅದನ್ನು ಪರಿವರ್ತಿಸಿ ಆ ಅಪರಾಧಿ ಮನೋಭಾವನೆಯಿಂದ ಹೊರಗೆ ಬಂದು ಆಳವಾದ ರೀತಿಯಲ್ಲಿ ಪಶ್ಚಾತ್ತಾಪಪಟ್ಟು ತನ್ನನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡು ಕ್ರಿಸ್ತನ ಸೇವೆಯಲ್ಲಿ ಪುನರುತ್ಥಿತನಾದಂಥ ಕ್ರಿಸ್ತನನ್ನು ಸಾರುವುದರಲ್ಲಿ ತನ್ನನ್ನು ಆ ಸೇವೆಯಲ್ಲಿ ಉಪಯೋಗಿಸಿಕೊಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಾವು ಎಷ್ಟೋ ಸಾರಿ ದೇವರೇ ನೀನೇ ನನ್ನ ಗುರು, ನೀನು ದೇವಕುಮಾರ, ಎಷ್ಟೇ ಕಷ್ಟಗಳು ಬಂದರೂ, ಲೋಕದಲ್ಲಿ ಸಮಸ್ಯೆಗಳು, ಕಷ್ಟ, ಕಣ್ಣೀರುಗಳು, ಸಂದಿಗ್ಧ ಸ್ಥಿತಿಗತಿಗಳು ಬಂದರೂ ಕೂಡ ನಾನು ನಿನ್ನನ್ನು ಬಿಡನೆ ಎಂಬುದಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ನಾವು ಮಾತು ಕೊಡ್ತೇವೆ. ಸತ್ತರೂ ಬದುಕಿದರೂ ಅದು ನಿನಗಾಗಿಯೇ ಎಂಬುದಾಗಿ ನಾವು ದೃಢೀಕರಣದ ಸಮಯದಲ್ಲಿ ಮಾತು ಕೊಡ್ತೇವೆ. ಆ ಮಾತುಗಳು ನಮ್ಮ ಬೇರೆ ಬೇರೆ ಸಂಕಟಗಳು, ಸಮಸ್ಯೆಗಳು ಬಂದಾಗ ನಮ್ಮ ಮಾತುಗಳನ್ನು ಮರೆತು ಬಿಟ್ಟು ನಾವು ಲೋಕದ ರೀತಿಯಲ್ಲಿ ಜೀವನ ಮಾಡ್ತೇವೆ. ಈ ಪೇತ್ರನು ಪಟ್ಟಂಥ ವ್ಯಥೆಯ ಘಟನೆಯಿಂದ ನಮಗೆ ನಿಮಗೆ ದೇವರ ವಾಕ್ಯವು ನಮ್ಮೊಂದಿಗೆ ಮಾತನಾಡುವುದೆಂದರೆ ಕರ್ತನಿಗೆ ನಾವು ವಿಧೇಯರಾಗಿ ನಡ್ಕೊಳ್ಬೇಕು. ನಮ್ಮ ಆತನ ಮುಂದೆ ಯಥಾರ್ಥವಾಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು. ನಾವು ಮರುಗಿ ಆತನ ಮುಂದೆ ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಾಗ ಕರ್ತನು ತಾನೇ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಮಗೆ ಹೊಸ ಜೀವನವನ್ನು ಕೊಡಲು ಶಕ್ತನಾಗಿದ್ದಾನೆ. ಆತನು ಹೊಸದಾದ ಜೀವನವನ್ನು ಕೊಡುವಾಗ ನಮ್ಮನ್ನು ನಾವು ಕರ್ತನ ಕೈಗಳಿಗೆ ಕೊಟ್ಟು ಹೊಸದಾದ ಜೀವನದ ದಾರಿಯಲ್ಲಿ ನಾವು ನಡೆಯುವುದೇ ಆದರೆ ದೇವರು ತಾನೇ ನಮ್ಮೆಲ್ಲರನ್ನು ಉಪಯೋಗಿಸಲು ಶಕ್ತನಾಗಿದ್ದಾನೆ. ಆದ್ದರಿಂದ ಈ ಪಾವನ ದಿನಗಳಲ್ಲಿ ಮತ್ತೊಮ್ಮೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ ಪಶ್ಚಾತ್ತಾಪ ಪಡಲಿಕ್ಕೆ, ಆತನ ಕ್ರೂಜೆಯ ಬಳಿಗೆ ಬರಲಿಕ್ಕೆ, ಆತನ ಸನ್ನಿಧಾನದಲ್ಲಿ ನಮ್ಮ ಪಾಪಗಳಿಗೋಸ್ಕರ ವ್ಯಥೆ ಪಡಲಿಕ್ಕೆ ದೇವರು ಸಮಯ ಕೊಟ್ಟಿದ್ದಾನೆ. ಆ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳೋಣ. ಈ ವಾಕ್ಯದ ಬೆಳಕಿನ ಅಡಿಯಲ್ಲಿ ನಮ್ಮನ್ನು ನಾವು ದೇವರ ಕೈಗಳಿಗೆ ಒಪ್ಪಿಸಿಕೊಟ್ಟು ಮತ್ತೊಮ್ಮೆ ಈ ವಾಕ್ಯದ ಬೆಳಕಿನ ಅಡಿಯಲ್ಲಿ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ. ಕರ್ತನು ತಾನೇ ನಮ್ಮನ್ನು ಉಪಯೋಗಿಸಲಿ, ಕರ್ತನು ತಾನೇ ನಮ್ಮನ್ನು ಬಲಪಡಿಸಲಿ, ಕರ್ತನು ತಾನೇ ತನ್ನ ವಿವಿಧ ರೀತಿಯ ಸೇವೆಗಳಲ್ಲಿ ನಮ್ಮನ್ನು, ನಮ್ಮ ಜ್ಞಾನವನ್ನು, ನಮಗೆ ಕೊಡಲ್ಪಟ್ಟಂಥ ತಲಾಂತುಗಳನ್ನು, ನಮ್ಮ ಸಾಮರ್ಥ್ಯಗಳನ್ನು, ನಮ್ಮನ್ನು ಇಡಲ್ಪಟ್ಟಂಥ ಸ್ಥಾನದಲ್ಲಿ ಬಲಯುತವಾಗಿ ಉಪಯೋಗಿಸುವಂತೆ ದೇವರ ಆತ್ಮನನ್ನು ನಾವು ಕೇಳಿಕೊಳ್ಳೋಣ. ದೇವರು ತಾನೇ ನಮ್ಮೆಲ್ಲರನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸಲಿ. ಆಮೇನ್.